ಅವ್ರೆ ರೈತರ ಮಗ, ಈ ಹೆಣ್ಮಕ್ಳಿದ್ದಾರೆ, ವಯಸ್ಸಿಗೆ ಬಂದ ಹೆಣ್ಮಕ್ಳಿದ್ದಾರೆ, ಮದುವೆಗಳು ಮಾಡಬೇಕು, ಈಗ ಅವ್ರ ಮೇಲೆ ಡಿಪೆಂಡೆನ್ಸಿ ಇದ್ದಾರೆ, ದಯವಿಟ್ಟು ಈ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತ ಈಗ ಕಾಮನಾಗಿ ಸಸ್ಪೆನ್ಷನ್ ಕೇಳ್ತೀವಿ. ಅಂದರೆ ಒಂದಷ್ಟು ದಿನ ಸಸ್ಪೆನ್ಷನ್ ನೀಡಿ, ಈ ಒಂದು ಅಪೀಲ್ ಪೀರಿಯಡಲ್ಲಿ, ಅಂದರೆ ಅಪೀಲು ಹಾಕ್ತೀವಲ್ಲ ನೀವು ಹೈಕೋರ್ಟ್ಗೆ, ಅಪೀಲ್ ಹಾಕೋ ಪೀರಿಯಡಲ್ಲಿ ಏನಿದೆ ಆ ಪೀರಿಯಡಲ್ಲಿ ಸಸ್ಪೆನ್ಷನ್ ಕೊಡಿ, ನಮಗೆ ಅಪೀಲ್ ಹಾಕ್ಕೊಂಡು ಅಲ್ಲಿ ನಾವು ಸ್ಟೇ ತಗೊಂಬರ್ತೀವಿ ಅನ್ನುವಂಥ ಒಂದು ಹಲವು ರೀತಿಯ ಒಂದು ಕಾರಣಗಳು ಕೊಡೋದ್ರ ಮೂಲಕ ಅಪೀಲ್ಗೆ ಇದೊಂದು ಸಸ್ಪೆನ್ಷನ್ಗೆ ಅವಕಾಶ ಇರುತ್ತೆ. ನಂತರ ಅಪೀಲ್ ಆಗೋಕ್ಕೆ ಹೈಕೋರ್ಟಿಗೆ ಅವ್ರಿಗೆ ಅವಕಾಶ ಇದೆ. ಹೈಕೋರ್ಟಲ್ಲಿ ಈ ಒಂದು ಪ್ರಕರಣನ ಸ್ಟೇ ಮಾಡ್ಬೋದು ಒಂದಷ್ಟು ದಿನ, ಒಂದು ಇಯರಿಂಗ್, ನೆಕ್ಸ್ಟ್ ಡೇಟ್ ಆಫ್ ಇಯರಿಂಗ್ವರೆಗೂ ಈ ಒಂದು ಶಿಕ್ಷಾ ಪ್ರಮಾಣ ನಿರ್ಣಯ ಆಗೋವರೆಗೂ ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ಟು ಸ್ಟೇ ಕೊಡ್ಬೋದು. ಅಥವಾ ಇದು ಏನು ಆಲ್ರೆಡಿ ಸೆಂಟೆನ್ಸ್ ಏನಾಗಿದೆ ಆ ಸೆಂಟೆನ್ಸ್ ಗಂಭೀರತೆನೇ ಆಧರಿಸಿ ಸ್ಟೇ ಕೊಡದೆ ಹಂಗೆ ಕಂಟಿನ್ಯೂ ಇಯರಿಂಗು ಮಾಡ್ಬೋದು. ಎರಡು ಥರ ಇರುತ್ತೆ. ಇದರಲ್ಲಿ ಎಲ್ಲರಿಗೂ ಒಂದೇ ಥರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ತುಂಬ ಜನ ಇರೋದ್ರಿಂದ ಅವರವರ ಪಾಲ್ಗೊಳ್ಳುವಿಕೆ ಅದ್ರಲ್ಲಿ ಪಾಲ್ಗೊಳ್ಳುವಿಕೆ ಇದೆ, ಪಾತ್ರ ಇದೆ. ಆ ಪಾತ್ರದ ಮೇಲೆ ಮತ್ತು ಅವರು ಈ ಅಪರಾಧದಲ್ಲಿ ಪಾಲ್ಗೊಂಡಿರುವಂಥದ್ದು ಮತ್ತು ಅದರ ಪ್ರಮಾಣ ಇದು ಗ್ರಾವಿಟಿ ಆಫ್ ಅಫೆನ್ಸ್ ಅಂತ ಕೇಳ್ತೀವಿ. ಆ ಗ್ರಾವಿಟಿ ಆಫ್ ಅಫೆನ್ಸನ್ನು ಪರಿಗಣಿಸಿ ಹೈಕೋರ್ಟ್ ನಿರ್ಣಯ ತಗೊಂಡು. ಸರ್, ಇನ್ನೊಂದು, ಈಗ ಈ ಒಂದು ಪ್ರಕರಣದಲ್ಲಿ ನಾವು ನೋಡಿದಂಗೆ ಸುಮಾರು 17 ಜನ ಇರುವಂಥದ್ದು, ಎಲ್ಲರೂ ಸಹ 25ರಿಂದ 40 ವಯಸ್ಸಿನ ಏಜ್ ವ್ಯಕ್ತಿಗಳೇ ಇರುವಂಥದ್ದು. ಪಾಪ ಅವ್ರ ಕುಟುಂಬಸ್ಥರು ಸಹ ಬಂದಿದ್ರು, ಅವ್ರ ಫ್ಯಾಮಿಲಿಯವರೆಲ್ಲ ಬಂದಿದ್ರು. ಜನನಾಯಕ ಅಂತ ಹಿಂದೆ ಹೋಗ್ತಾರೆ, ಜೈಕಾರ ಹಾಕ್ಸ್ಕೊತಾರೆ, ಮತ್ತು ಆದಮೇಲೆ ಕ್ರಿಮಿನಲ್ ಪ್ರಕರಣ ಭಾಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಯುವಕರಿಗಾಗ್ಬಿಟ್ಟು ಬೇರೆ ಯಾರಿಗೇ ಆಗಬೇಕು, ಏನು ಹೇಳ್ತೀರಾ ಸರ್? ಯಾಕಂದರೆ 17 ಜನ ಬಂದು ಇಲ್ಲಿ ಕೂತ್ಕೊಂಡು ಪಾಪ ಅವ್ರ ಫ್ಯಾಮಿಲಿಗಳು ಆಡ್ತಾರೆ, ನಾವು ಒಂದು ರೀತಿಯಿಂದ ಮಕ್ಕಳನ್ನ ಹಿಡ್ಕೊಂಡೆಲ್ಲ ಕೇಳ್ತಾರೆ, ನಮ್ಮ ಮಕ್ಕಳಿದೆ ಸರ್, ಮದುವೆ ಮಾಡಬೇಕು, ಕಡಿಮೆ ಶಿಕ್ಷೆ ಪ್ರಮಾಣ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಮುಂದೆ ಯಾರಾದರೂ